ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನಂದರೆ ನಾನು ಆಪ್ಷನ್ ಎಂಟ್ರಿ ಬಗ್ಗೆ ವಿಡಿಯೋ ಮಾಡಿದೆ. ಯಾವ ರೀತಿ ಕಾಲೇಜ್ನ ಯಾಡ್ ಮಾಡ್ಕೋಬೇಕು ಮತ್ತು ನಿಮ್ಮ ರ್ಯಾಂಕಿಗೆ ಎಷ್ಟು ಕಾಲೇಜ್ ಯಾಡ್ ಮಾಡ್ಕೋಬೇಕು ಅನ್ನೋದು ಎಲ್ಲ ಹೇಳಿದ್ದೀನಿ. ಸೊ ಇವಾಗ ಈ ವಿಡಿಯೋದಲ್ಲಿ ಏನಂದರೆ ನಾನು ಕಾಲೇಜ್ ಲಿಸ್ಟ್ ಯಾವ ಥರ ರೆಡಿ ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಸ್ಟೂಡೆಂಟ್ಸ್ಗೆ ಏನಂದರೆ ಗೌರ್ಮೆಂಟ್ ಕಾಲೇಜ್ ಬೇಕಾಗಿರುತ್ತೆ. ಸೊ ಸಮ್ ಸ್ಟೂಡೆಂಟ್ಸ್ಗೆ ಏನಂದರೆ ಅವ್ರ ಡಿಸ್ಟಿಕಲ್ಲೇ ಕಾಲೇಜ್ ಬೇಕಾಗಿರುತ್ತೆ, ದೂರ ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ಇನ್ನೊಂದು ಅಂದರೆ ಅವ್ರ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ ಹೋಗಬೇಕಂತ ಆಸೆ ಇರುತ್ತೆ. ಸೊ ಅವರಿಗೆ ಏನಪ್ಪ ಅಂದರೆ ಯಾವ ರೀತಿ ಕಾಲೇಜ್ನ ಯಾಡ್ ಮಾಡ್ಕೋಬೇಕು ಮತ್ತು ಟಾಪ್ ಕಾಲೇಜ್ ಬೇಕು ಅಂದರೆ ಯಾವ ರೀತಿ ಕಾಲೇಜ್ ಯಾಡ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಗೌರ್ಮೆಂಟ್ ಸೀಟ್ಗೆ ಯಾರು ವೇಟ್ ಮಾಡ್ತಾಯಿದ್ರೆ ಅವ್ರಿಗೆ ಎಲ್ರಿಗೂ ವಿಡಿಯೋ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವಾಗ ಮೀನ್ಸ್ ಈ ವಿಡಿಯೋದಲ್ಲಿ ಏನಂದರೆ ನಾನು ಕಾಲೇಜ್ ಲಿಸ್ಟ್ ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇವಾಗ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ನೋಡಿರಿ. ಸೊ ಫಸ್ಟ್ ಕ್ವಶನ್ ಏನಂದರೆ ಕಾಲೇಜ್ ಲಿಸ್ಟ್ ಯಾವ ಥರ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು ಅಂದರೆ ಹೆಂಗೆ ಮಾಡೋದು, ಮತ್ತು ಟಾಪ್ ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕು. ಸೊ ಈ 3 ಕ್ವಶನ್ಸ್ಗೆ ನಾನು ಕರೆಕ್ಟಾಗಿ ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ, ಡೀಪಾಗಿ ಹೇಳ್ತೀನಿ. ಎಲ್ಲರೂ ವಿಡಿಯೋ ಕರೆಕ್ಟಾಗಿ ನೋಡಿರಿ, ಸ್ಕಿಪ್ ಯಾರು ಮಾಡಬೇಡ್ರಿ. ಪದೇ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಮತ್ತು ಆಮೇಲೆ ನೀವೇ ಪರ್ಸನಲ್ ಮೆಸೇಜ್ ಮಾಡ್ತೀರಾ, ಅಣ್ಣ ಹಿಂಗಾಯಿತು ಅಂತ. ಸೊ ಇವಾಗ ವಿಡಿಯೋ ನೋಡಿನೇ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ನೀವು. ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ಲಾಸ್ಟ್ ವಿಡಿಯೋ ಕೂಡ ಮಾಡಿದೆ ಆಪ್ಷನ್ ಎಂಟ್ರಿ ಬಗ್ಗೆ, ಆ ವಿಡಿಯೋ ಕೂಡ ನೋಡಿರಿ. ಅದು ನೋಡಿದ ಮೇಲೆ ಈ ವಿಡಿಯೋ ಕೂಡ ನೋಡಿರಿ, ನಿಮಗೆ ಡೌಟ್ ಕ್ಲಿಯರ್ ಆಗಿಬಿಡ್ತದ. ಸೊ ಅದಕ್ಕಿಂತ ಮುಂಚೆ ಏನಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳ್ರಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಫ್ರೆಂಡ್ಸ್ಗೆ ವಿಡಿಯೋ ತಲುಪುತ್ತೆ. ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವು 3 ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ, ಎಲ್ಲರೂ ವಿಡಿಯೋ ನೋಡಿರಿ. ಇವಾಗ ಫಸ್ಟ್ ಬಂದುಬಿಟ್ಟು ಕಾಲೇಜ್ ಲಿಸ್ಟ್ ಯಾವ ಥರ ರೆಡಿ ಮಾಡ್ಕೋಬೇಕು ನೋಡ್ಕೋಬೋದು. ಇಲ್ಲಿ ಕಾಲೇಜ್ ಲಿಸ್ಟ್ ರೆಡಿ. ಫಸ್ಟ್ ಪ್ರಿಫರೆನ್ಸ್ ಗಿವ್ ಆಲ್ ಗೌರ್ಮೆಂಟ್ ಕಾಲೇಜಸ್. ನಾನು ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಏನಪ್ಪ ಅಂದರೆ ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಗೌರ್ಮೆಂಟ್ ಕಾಲೇಜ್ನ ಕೊಡಿ. ಯಾಕೆ ಇದು ಪದೇ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಿಮ್ಮ ರ್ಯಾಂಕ್ ಎಷ್ಟೇ ಇದ್ದರೂ, ನಿಮ್ಮ ಹತ್ರ ಸ್ಪೆಷಲ್ ರಿಸರ್ವೇಷನ್ ಇದ್ದರೆ ಅಥವಾ ಸ್ಪೆಷಲ್ ಕ್ಯಾಟಗರಿ ಏನಾದರೂ ಇದ್ದರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮಗೆ ಒಳ್ಳೇದಲ್ವಾ, ಎಜುಕೇಷನ್ ಕೂಡ ಚೆನ್ನಾಗಿರುತ್ತೆ, ಫೀಸ್ ಕೂಡ ಕಡಿಮೆ ಇರುತ್ತೆ, ಮತ್ತೇನು ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ದೆನ್ ಆಫ್ಟರ್ ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಆ್ಯಡ್ ಮಾಡಿ. ಮೀನ್ಸ್ ನಾನು ಆವಾಗಲೇ ಹೇಳಿದೆ, ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು ಅಂದರೆ ನೀವು ಫಸ್ಟ್ ನಿಮ್ಮ ಡಿಸ್ಟಿಕ್ದೇ ಪ್ರಿಫರೆನ್ಸ್ ಕೊಡ್ಕೋಬೋದು. ನಮ್ಮ ಡಿಸ್ಟಿಕಲ್ಲಿ ಓದ್ಕೋಬೇಕಂತ ಆಸೆ ಇದ್ದರೆ ನೀವು ನಿಮ್ಮ ಡಿಸ್ಟಿಕಲ್ಲಿ ಎಷ್ಟು ಕಾಲೇಜ್ ಬರುತ್ತೋ ಅಷ್ಟು ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಆಮೇಲೆ ಸಮ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಟಾಪ್ ಕಾಲೇಜ್ ಬೇಕಾಗಿರುತ್ತೆ. ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಟಾಪ್ ಕಾಲೇಜ್ ಬೇಕು ಅಂದರೆ ಫಸ್ಟ್ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಮೀನ್ಸ್ ನಿಮ್ಮ ಹತ್ರ ಫೋನ್, ಎಲ್ಲರ ಹತ್ರ ಫೋನ್ ಇದ್ದೇ ಇರುತ್ತೆ ಇವಾಗ, ಅಥವಾ ನಿಮ್ಮ ಹತ್ರ ಇರಲಿಲ್ಲ ಅಂದರೂ ನಿಮ್ಮ ಪಪ್ಪ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರದ್ದು ಇದ್ದೇ ಇರುತ್ತೆ. ಆ ಫೋನ್ ತೊಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಟಾಪ್ ಕಾಲೇಜ್ ಆಫ್ ಕರ್ನಾಟಕ, BSc ನರ್ಸಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಇವು ಏನೇನಿದೆ ಸೊ ಇದೆಲ್ಲ ಸರ್ಚ್ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಸೊ ಆಪ್ಷನ್ ಎಂಟ್ರಿ ಬಿಟ್ಟಾಗ ಏನಪ್ಪ ಅಂದರೆ ನಿಮಗೆ ಈಸಿಯಾಗಿ ಬಿಡುತ್ತೆ, ಇದು ಟಾಪ್ ಕಾಲೇಜ್ ಅಂತ ಹೇಳಿದರೆ ನೀವು ಅದಕ್ಕೆ ಫಸ್ಟ್ ಪ್ಲೇಸ್ ಕೊಡ್ಬೋದು. ಸೊ ಇದೇ ರೀತಿ ಏನಂದರೆ ನಿಮಗೆ ಯಾವ ಥರ ಕಾಲೇಜ್ ಬೇಕು, ಡಿಸ್ಟಿಕಲ್ಲೇ ಬೇಕಂದ್ರೆ ಡಿಸ್ಟಿಕ್ ಕಾಲೇಜ್ನ ಒಂದು ಸಪ್ರೇಟಾಗಿ ಮಾಡ್ಕೊಳ್ಳಿ. ನಾನು ಗ್ರೂಪಲ್ಲಿ ಬಿಟ್ಟಿದ್ದೀನಿ ಆಲ್ರೆಡಿ, ಡಿಸ್ಟಿಕ್ ವೈಸ್ ಕಾಲೇಜ್ ಬಿಟ್ಟಿದ್ದೀನಿ. ಸೊ ಅದರಲ್ಲಿ ನಿಮಗೆ ಯಾವ ಥರ ಆ ಕಾಲೇಜ್ ಸರ್ಚ್ ಮಾಡಿ ಟಾಪ್ ಕಾಲೇಜ್ ಯಾವುದು. ಸೊ ಇದೇ ರೀತಿ ಏನಪ್ಪ ಅಂದರೆ ಟಾಪ್ ಕಾಲೇಜ್ ಯಾವ್ದಾವ್ದಿದೆ ಅದೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆಪ್ಷನ್ ಎಂಟ್ರಿಗೆ ತುಂಬ ಈಸಿ ಆಗುತ್ತೆ. ಸೊ ಇಷ್ಟೇ, ಮತ್ತೆ ಟಾಪ್ ಕಾಲೇಜ್ ಬೇಕಂದರೆ ನೀವು ಸರ್ಚ್ ಮಾಡಿ ಟಾಪ್ ಕಾಲೇಜ್ನ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು ಅಂದರೆ ನಾನು ಆಲ್ರೆಡಿ ಗ್ರೂಪಲ್ಲಿ ಡಿಸ್ಟಿಕ್ ವೈಸ್ ಕಾಲೇಜ್ ಲಿಸ್ಟ್ ಬಿಟ್ಟಿದ್ದೀನಿ. ಸೊ ಅದೇ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು, ಅದು ಕೂಡ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇಫ್ ಯು ವಾಂಟ್ ಸೀಟ್ಸ್ ಇನ್ ಯುವರ್ ಡಿಸ್ಟ್ರಿಕ್ಸ್ ಓನ್ಲಿ ಮೀನ್ಸ್ ಫಸ್ಟ್ ಪ್ರಿಫರೆನ್ಸ್ ಗಿವ್ ಗೌರ್ಮೆಂಟ್ ಕಾಲೇಜ್. ಅದನ್ನು ಕೊಟ್ಟ ಮೇಲೆ ಯಾವುದಪ್ಪ ಅಂದರೆ ಸೆಕೆಂಡ್ ಪ್ರಿಫರೆನ್ಸ್ ನಿಮ್ಮ ಡಿಸ್ಟಿಕ್ ಕಾಲೇಜ್ ಎಷ್ಟಿದೆ ಅದೆಲ್ಲ ಆ್ಯಡ್ ಮಾಡಿ. ಸೊ ಏನಪ್ಪ ಅಂದರೆ ನಾನು ಇದರಲ್ಲಿ ಮೀನ್ಸ್ ನಿಮಗೆ ಅರ್ಥ ಆಗೋ ಥರ ಬರ್ತೀನಿ, ಬಟ್ ಜಾಸ್ತಿ ಡೀಪಾಗಿ ಬರ್ದಿಲ್ಲ. ಏನಪ್ಪ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಕರೆಕ್ಟಾಗಿ ನೋಡಿರಿ. ಸೆಕೆಂಡ್ ಪ್ರಿಫರೆನ್ಸ್ ಫಸ್ಟ್ ನಾನು ಆವಾಗಲೇ ಹೇಳಿದ್ದೀನಿ, ಆಲ್ರೆಡಿ ಪದೇ ಹೇಳ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ಮನೇಲಿ ಒಂದು ಇಟ್ಕೊಂಡ್ಬಿಡ್ರಿ, ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜ್ ಫಸ್ಟ್ನ ಪ್ರಿಫರೆನ್ಸ್ ಕೊಟ್ಬಿಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಟಾಪ್ ಕಾಲೇಜ್ ಕೊಡಿ. ಟಾಪ್ ಕಾಲೇಜಸ್ ಯಾವುದೋ ಸೊ ಅದೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡಿಸ್ಟಿಕಲ್ಲಿ ಇವಾಗ ನಿಮ್ಮ ಮೈಂಡಲ್ಲಿ ಒಂದೇ ಡೌಟ್ ಇರಬೇಕು, ಏನಪ್ಪ ಅಂದರೆ ನಾನು ನಮ್ಮ ಡಿಸ್ಟಿಕಲ್ಲಿ ಓದಬೇಕಾ ಅಥವಾ ಬೇರೆ ಡಿಸ್ಟಿಕಲ್ಲಿ ಹೋಗಿ ಓದಬೇಕಾ, ಅಥವಾ ನನಗೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗುತ್ತೋ ಇಲ್ಲ. ಸೊ ಈ ಥರ ಡೌಟ್ಸ್ ಇರುತ್ತೆ. ಏನಪ್ಪ ಅಂದರೆ ಸೀಟ್ ಸಿಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಏನಂದರೆ ಅದರಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ಕಂಪಲ್ಸರಿ ನೀವು 200 ಮೇಲೆ ಆಪ್ಷನ್ ಎಂಟ್ರಿ ಮಾಡಲೇಬೇಕು. 1 ಲಕ್ಷ ರ್ಯಾಂಕ್ ಮೇಲೆ ಇರೋರು ಅಥವಾ 1,50,000 ಮೇಲೆ ಇರೋರು ಏನಪ್ಪ ಅಂದರೆ ಕಂಪಲ್ಸರಿ ನೀವು 200 ಅಥವಾ 250 ಕಾಲೇಜಸ್ನ ಆ್ಯಡ್ ಮಾಡಲೇಬೇಕು. ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಬಿಡ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟಾಪ್ ಕಾಲೇಜ್ ಟಾಪ್ ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಇನ್ನು ಆಪ್ಷನ್ ಎಂಟ್ರಿ ಯು ವಿಲ್ ಆ್ಯಡ್ ಆಲ್ ಟಾಪ್ ಕಾಲೇಜ್ ಆಫ್ ಕರ್ನಾಟಕ. ಮುಂಚೆ ಇವಾಗಲೇ ಕೂಡ ಹೇಳಿದೆ, ಏನಪ್ಪ ಅಂದರೆ ಟಾಪ್ ಕಾಲೇಜ್ ಬೇಕು ಅಂದರೆ ನಿಮಗೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ರಿ. ಗೂಗಲಲ್ಲಿ ಸರ್ಚ್ ಮಾಡಿರಿ ಟಾಪ್ ಕಾಲೇಜ್ ಯಾವುದು, ಇಂಜಿನಿಯರಿಂಗ್ ಆಗಲಿ,
BSc ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಅಗ್ರಿಕಲ್ಚರ್ ಆಗಲಿ, ವೆಟರ್ನರಿ ಆಗಲಿ, ಸೊ ಯಾವುದ್ಯಾವ್ದಿದೆ, ಆರ್ಕಿಟೆಕ್ಚರ್ ಆಗಲಿ, ಸೊ ಯಾವುದೇ ಟಾಪ್ ಕಾಲೇಜ್ ಇದೆ ಗೂಗಲಲ್ಲಿ ಸರ್ಚ್ ಮಾಡಿರಿ, ಬರುತ್ತೆ. ಸೊ ಅದರ ಒಂದು ಲಿಸ್ಟ್ ಸಪ್ರೇಟಾಗಿ ಲಿಸ್ಟ್ ರೆಡಿ ಮಾಡ್ಕೊಳ್ರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರು ಡಬಲ್ ಆಪ್ಷನ್ ಎಂಟ್ರಿ ಮಾಡೋರಿದ್ದೀರಾ, ಮೀನ್ಸ್ ಎರಡೆರಡು ಕೋರ್ಸ್ ಯಾರು ಆಪ್ಷನ್ ಎಂಟ್ರಿ ಮಾಡೋರಿದ್ದೀರಾ, ಪ್ರಿಯಾರಿಟಿ ಕೊಡೋರಿದ್ದೀರಾ ಅಂತೇಳಿ ಹೇಳ್ತಾ ಇದ್ದೀನಿ. ಫಸ್ಟ್ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಆಮೇಲೆ ಬೇರೆ ಕೋರ್ಸ್ನ ಪ್ರಿಫರೆನ್ಸ್ ಕೊಡಿ. ಸುಮ್ಮನೆ ಎಲ್ಲ ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡಿ ಅವಸರ ಮಾಡಿ ನಿಮಗೆ ಸೀಟ್ ಕೂಡ ಸಿಗೋದಿಲ್ಲ, ಆ ಥರ ಮಾಡ್ಕೋಬೇಡ್ರಿ. ಸೊ ಇದೇ ಇಷ್ಟೇ, ಮತ್ತೇನಿಲ್ಲ, ಇದರಲ್ಲಿ ಏನಿಲ್ಲ. ನಿಮಗೆ ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಗೌರ್ಮೆಂಟ್ ಕಾಲೇಜ್ ಕೊಟ್ಟ ಮೇಲೆ ನಿಮ್ಮ ಡಿಸ್ಟಿಕ್ದು ಪ್ರಿಫರೆನ್ಸ್ ಕೊಡಿ. ನೆಕ್ಸ್ಟು ಅದಾದಮೇಲೆ ಟಾಪ್ ಕಾಲೇಜ್ ಬೇಕು ಅಂದರೆ ಏನಪ್ಪ ಅಂದರೆ ಫಸ್ಟ್ ಟಾಪ್ ಕಾಲೇಜ್ನ ಆ್ಯಡ್ ಮಾಡಿ. ಅದಾದಮೇಲೆ ಏನಪ್ಪ ಅಂದರೆ ನಿಮಗೆ ನಿಮಗೆ ಯಾವ ಥರ ಕಾಲೇಜ್ನ ಬೇಕೋ ಆ ಕಾಲೇಜ್ನ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ವಿಕ್ಟೋರಿಯಾ ಕಾಲೇಜ್ ಅಂದ್ಕೊಳ್ಳಿ, ಆ ಕಾಲೇಜ್ ಬೇಕು ಅಂದರೆ ನಿಮ್ಮ ರ್ಯಾಂಕ್ ಫಾರ್ ಎಕ್ಸಾಂಪಲ್ ಇವಾಗ 1000-2000 ಇರುತ್ತೆ. ಸೊ ಫಸ್ಟ್ ನೀವು ಕಟ್ ಆಫ್ ನೋಡ್ಕೋಬೇಕು, ಆ ಕಾಲೇಜಿಗೆ ಕಟ್ ಆಫ್ ಎಷ್ಟಿದೆ ಅಂತ. ಸೊ ಆ ಕಾಲೇಜಿಗೆ ಕಟ್ ಆಫ್ ಎಷ್ಟು ಇರುತ್ತೆ ಅದರ ಬೇಸ್ ಮೇಲೆ ನೀವು ಆ ಕಾಲೇಜ್ನ ಇದು ಮಾಡ್ಕೋಬೋದು, ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಕೂಡ ನೋಡ್ಕೋಬೋದು. ಸೀಟ್ ಮ್ಯಾಟ್ರಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಎಲ್ಲರೂ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ವಿಡಿಯೋ ನೋಡಿರಿ, ನಿಮಗೆ ಅರ್ಥ ಆಗ್ತದೆ. ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಆಗಿಲ್ಲ, ಒಂದೇ ಇಂಜಿನಿಯರಿಂಗ್ ಕೋರ್ಸ್ ಮಾತ್ರ ರಿಲೀಸ್ ಆಗಿರೋದು, ರಿಮೈನಿಂಗ್ ಕೋರ್ಸ್ ರಿಲೀಸ್ ಆಗಿಲ್ಲ, ಬಿಡ್ತಾರೆ ಅಂತ ಹೇಳಿದ್ದಾರೆ. ನಾನು KA ನಿನ್ನೆ ಹೋದಾಗ ಮತ್ತು ಮೊನ್ನೆ ಹೋದಾಗ ಎರಡು ದಿನ ಕಂಟಿನ್ಯೂ ಹೋಗಿದ್ದೀನಿ. ನಿನ್ನೆ ಒಬ್ಬರದು ಒಂದು 4-3 ಜನರದ್ದು ವೆರಿಫಿಕೇಷನ್ ಮಾಡಿಸ್ಕೋಬೇಕಿತ್ತು. ಸೊ ವೆರಿಫಿಕೇಷನ್ ಕೂಡ ಮಾಡಿಸ್ಕೊಂಡು ಬಂದೆ, ಅದು ಕೂಡ ಕೇಳ್ಕೊಂಡು ಬಂದಿದ್ದೀನಿ. ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಮೀನ್ಸ್ ಜುಲೈ 2nd ವೀಕ್ವರೆಗೂ ಆಬ್ಸೆಂಟ್ರಿ ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೋತೀನಿ, ಯಾಕಂದರೆ ಇನ್ನೂ ಕನ್ಫರ್ಮ್ ಏನೂ ಹೇಳಿಲ್ಲ. ಬಟ್ ಆಲ್ರೆಡಿ ಸ್ಲಿಪ್ ಬಂದಾಯಿತು. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನೂ ಇಲ್ಲ, ಜಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಡೈರೆಕ್ಟು ಆಬ್ಸೆಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇಷ್ಟು ಮತ್ತೇನಿಲ್ಲ, ಎಷ್ಟು ನಿಮ್ಮ ಅಪ್ಡೇಟ್ ಮೈಂಡಲ್ಲಿ ಇಟ್ಕೊಳ್ರಿ. ಆಬ್ಸೆಂಟ್ರಿ ಬಗ್ಗೆ ಇವೆರಡು ಮೀನ್ಸ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೆ, ಈ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ಎರಡು ವಿಡಿಯೋ ಪದೇ ನೋಡ್ತಾ ಇರಿ, ನಿಮಗೆ ಡೌಟ್ ಕ್ಲಿಯರ್ ಆಗಿಬಿಡ್ತದೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದೆ ಅವರಿಗೂ ಕೂಡ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ಈವ್ನಿಂಗ್ ಅಥವಾ ನಾಳೆ ಬೆಳಗ್ಗೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.